ಇನ್ನು ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಓರ್ವ ವಿದ್ಯಾರ್ಥಿ ಮೃತಪಟ್ಟಂತಹ ಘಟನೆ. ಇದು ಹಂಸಭಾವಿ ಗ್ರಾಮದ ಮೃತ್ಯುಂಜಯ ಶಾಲೆಯ ಆವರಣದಲ್ಲಿ ನಡೆದಿರುವಂತಹ ದುರ್ಘಟನೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮ ಅಲ್ಲಿರುವಂತಹ ಮೃತ್ಯುಂಜಯ ಶಾಲೆಯ ಆವರಣದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮೊಹಮ್ಮದ್ ಶಾ ಗೌಸ್ ರಟ್ಟಿಹಳ್ಳಿಗಿರುವ 12 ವರ್ಷದ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಮತ್ತಿಬ್ಬರು ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರ ಆಗಿದೆ. ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳನ್ನ ಮಧ್ಯಾಹ್ನದ ಊಟಕ್ಕೆ ಅಂತ ಹೊರಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಈ ವಿದ್ಯುತ್ ತಂತಿ ತುಂಡಾಗಿ ಬೆದ್ದು ಬಿಟ್ಟಿದೆ. ಪರಿಣಾಮ ಈ ದೊಡ್ಡ ದುರ್ಘಟನೆ ಸಂಭವಿಸಿರೋದು. ಗಾಳಿಯಿಂದಾಗಿ ವಿದ್ಯುತ್ ತಂತಿ ತುಂಡಾಗಿ ಬಿತ್ತು. ತೆಂಗಿನ ಮರ ಮೇಲೆ ಬಿದ್ದಿದೆ ಅನ್ಸುತ್ತೆ. ವಿದ್ಯುತ್ ಪ್ರವಹಿಸಿ ಮೊಹಮ್ಮದ್ ಶಾ ಗೌಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹಂಸಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಒಬ್ಬ ಬಾಲಕ ಮೃತಪಟ್ಟರೆ ಇನ್ನು ಇಬ್ಬರು ವಿದ್ಯಾರ್ಥಿಗಳ ಸ್ಥಿತಿ ಬಹಳ ಗಂಭೀರ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರಿ ಜೋರಾಗಿ ಗಾಳಿ ಬೀಸ್ತಾ ಇದೆ. ಈಗ ಈ ಸಂದರ್ಭದಲ್ಲಿ ಮಳೆ ಗಾಳಿಗೆ ಸಾಕಷ್ಟು ಕಡೆ ಅನಾಹುತಗಳಾಗಿರೋದನ್ನ ನೋಡಿದೀವಿ, ಮರ ಧರೆಗುರುಳಿದುದನ್ನು. ಅದೇ ರೀತಿಯಲ್ಲಿ ಇದು ವಿದ್ಯುತ್ ಪ್ರವೇಶಿ ಆದಂತಹ ಒಂದು ಘಟನೆ. ತಂತಿ ಬಿದ್ದಿದೆ, ಬಾಲಕ ಮೃತಪಟ್ಟಿದ್ದಾನೆ. ಎಸ್, ಇದು ಹಂಸಭಾವಿಯಲ್ಲಿ ಆಗಿರುವಂತಹ ದುರ್ಘಟನೆ.